ಗೈಸ್ ಕ್ರಿಸ್ಮಸ್ಗೆ ಫುಲ್ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಹೋಟೆಲ್ ಬುಕ್ ಲೈವ್ ಬುಕ್. ಇಲ್ಲಿ ನೀವು ಬುಕ್ ತೊಗೊಂಡು ಓದಿ ಮತ್ತೆ ಮತ್ತೆ ಇಲ್ಲೇ ಪ್ಲೇಸ್ ಮಾಡ್ಬೋದು. ಸೊ ಅವ್ರದ್ದು ಐಡಲ್ಸ್ ತುಂಬ ಇದೆ. ಆ್ಯಂಡ್ ಈ ಐಡಲ್ ನೋಡಿ, ಇದು ಪ್ರೈಸ್ 22,500 ಅಂತ. ತುಂಬ ರಿಚ್ ಆಗಿದೆಯಲ್ಲ. ರಿಚ್ ಆಗಿದೆಯಾ ಹೋಟೆಲ್? ಓಕೆ. ಕಾಫಿ ಒಂದು 300 ಇರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಬ್ಲಾಗಲ್ಲಿ ಇದ್ದಾಗ ಬಂದುಬಿಟ್ರು ಗೈಸ್, ಏನು ಮಾಡೋಕ್ಕಾಗಲಿಲ್ಲ, ಆರ್ಡರ್ ಮಾಡಿಬಿಟ್ಟೆ. ಇಲ್ಲ ಇಟ್ಸ್ ಓಕೆ, ನೋಡೋಣ ಆಮೇಲೆ ನಿಮಗೆ ಬಿಲ್ ಹೇಳ್ತೀನಿ ಎಷ್ಟು ಬಂತು. ಇದರಲ್ಲ ಇಲ್ಲಿ ನಾನ್ ವೆಜ್ ಎಲ್ಲ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ. 5 ಸ್ಟಾರ್ ಹೋಟೆಲ್ ಅಂದಮೇಲೆ ನಾನ್ ವೆಜ್ ಸಿಗುತ್ತೆ ಸ್ವಾಮಿ ಅವರೇ. ವಾವ್, ಸ್ಮೆಲ್ ತುಂಬ ಚೆನ್ನಾಗಿದೆ ಗೈಸ್. ಬಿಲ್ ನೋಡಿಬಿಟ್ಟು ಸ್ವಾಮಿ ಅವರು ಫೈಂಟ್ ಆಗಿದ್ದಾರೆ. ಅದು 2 ಬಿಲ್ ಕೊಟ್ಟಿದ್ದಾರಂತೆ. ಗೈಸ್ ಕ್ರಿಸ್ಮಸ್ಗೆ ಫುಲ್ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಹೋಟೆಲಲ್ಲಿ. ಸೊ ಇದು ಹೋಟೆಲ್ ಲಾಬಿ ಏರಿಯಾ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್, ಟೇಕ್ ಅ ಬುಕ್ ಲೈವ್ ಅ ಬುಕ್. ಇಲ್ಲಿ ನೀವು ಬುಕ್ ತೊಗೊಂಡು ಓದಿ ಮತ್ತೆ ಮತ್ತೆ ಇಲ್ಲೇ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ಇದು ನೋಡಿದ್ರೆ, ಇಲ್ಲಿ ಹೋಟೆಲ್ನಲ್ಲಿ ನಮಗೆ ಸಿನ್ಸ್ ತಿರುಪತಿ ಆಗಿರೋದ್ರಿಂದ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ನಮ್ಮ ವೆಂಕಟರಮಣ ಸ್ವಾಮಿ ಅಂತ ಕರಿತೀವಲ್ಲ, ವೆಂಕಟರಮಣ ಸ್ವಾಮಿ ಅಂತ. ಸೊ ಅವ್ರದ್ದು ಐಡಲ್ಸ್ ತುಂಬ ಇದೆ. ಆ್ಯಂಡ್ ಈ ಐಡಲ್ ನೋಡಿ, ಇದು ಪ್ರೈಸ್ 22,500 ಅಂತ. ಯು ಕ್ಯಾನ್ ಸಿ ದ ಪ್ರೈಸ್ ಟ್ಯಾಗ್. ತುಂಬ ಚೆನ್ನಾಗಿದೆ, ಒಂದೊಂದು ಲಕ್ಷ್ಮಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಗಾಡೆಸ್ ಲಕ್ಷ್ಮಿ ಜೊತೆ ನಮ್ಮ ತಿರುಪತಿ ಬಾಲಾಜಿ ಆನೆ ಚೆನ್ನಾಗಿದೆ. ಇದೆಲ್ಲ ಫುಲ್ ಲಾಬಿ ಇದೆ ನಿಮಗೆ. ಸೊ ಈಗ ರೆಸ್ಟೋರೆಂಟ್ ಒಳಗಡೆ ಹೋಗೋಣ. ಸೌಮ್ಯ, ಏನು ನೋಡ್ತಿದ್ದೀರಾ? ಹೇಗಿದೆ? ತುಂಬ ರಿಚ್ ಆಗಿದೆಯಲ್ಲ. ರಿಚ್ ಆಗಿದೆಯಾ ಹೋಟೆಲ್? ಓಕೆ. ಕಾಫಿ ಒಂದು 300 ಇರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ. ನೀವು ಎತ್ಕೊ ಬರ್ತಾ ಇದ್ರಲ್ಲ, ಯಾವ್ದು ಎಷ್ಟು ಇರುತ್ತೆ ಕಾಸ್ಟ್ಲಿ ಅಂತ ನೋಡೋಣ. ಮೆನು ನೋಡೋಣ. ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಪ್ರತಿ ಟೇಬಲಲ್ಲೂ ನೀವು ನೋಡ್ಬೋದು ಕ್ರಿಸ್ಮಸ್ ಡೆಕೋರೇಷನ್ ರೆಸ್ಟೋರೆಂಟಲ್ಲಿ. ತುಂಬ ಚೆನ್ನಾಗಿದೆ ಗೈಸ್. ಫ್ಯಾನ್, ವೆಲ್ಕಮ್ ಬ್ಯಾಕ್. ಇದು ಮೆನು ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ. ಪ್ರೈಸಸ್ ತುಂಬ ಜಾಸ್ತಿ ಇದೆ. ಅಂದರೆ ಎಲ್ಲ ರಿಚ್ ಪೀಪಲ್ ಬರೋವಂಥವ್ರಲ್ಲ, ಸೊ ನಮ್ಮಂಥವ್ರಲ್ಲ. ಬಟ್ ಸಿನ್ಸ್ ನಾವು ಕಾರ್ ಚಾರ್ಜಿಂಗ್ ಹಾಕಿದ್ವಿ ಆ್ಯಂಡ್ ಅಲ್ಲಿ ಇರೋ ಬದಲು ಸೊ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದು. ಬಟ್ ಸ್ಟಿಲ್ ನೋಡೋಣ. ಆ್ಯಂಡ್ ಇಲ್ಲಿ ಒಂದು ನಿಮಿಷ ಗೈಸ್. ಯಾ, ಕ್ಯಾನ್ ಐ ಗೆಟ್ 2 ಕಾಫೀಸ್ ಪ್ಲೀಸ್? 2 ಕಾಫೀಸ್. ಸೊ ಬ್ಲಾಗಲ್ಲಿ ಇದ್ದಾಗ ಬಂದುಬಿಟ್ರು ಗೈಸ್, ಏನು ಮಾಡೋಕ್ಕಾಗಲಿಲ್ಲ, ಆರ್ಡರ್ ಮಾಡಿಬಿಟ್ಟೆ. ಇಲ್ಲ ಇಟ್ಸ್ ಓಕೆ, ನೋಡೋಣ ಆಮೇಲೆ ನಿಮಗೆ ಬಿಲ್ ಹೇಳ್ತೀನಿ ಎಷ್ಟು ಬಂತು. ಸೊ ನಾನು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡೆ, ಇಲ್ಲಿ ಮೆನುವಲ್ಲಿ ಮೋಸ್ಟ್ಲಿ ರಿಚ್ ಪೀಪಲ್ ಎಲ್ಲ ಇದೇ ಥರ ತಿನ್ನೋದು ಅನಿಸುತ್ತೆ. ಅಂದರೆ ಅವರ ಕ್ಯಾಲರೀಸ್ ಎಷ್ಟಿರುತ್ತೆ, ಅಂದರೆ ಅವ್ರು ತೊಗೊಳೋ ಕನ್ಸ್ಯೂಮ್ ಮಾಡುವಂಥ ಫುಡ್ಡಲ್ಲಿ ಕ್ಯಾಲರೀಸ್ ಎಷ್ಟಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಇದು ಚಾಯ್ಸ್ ಆಫ್ ದೋಸಾ ಅಂತ ಇದೆ. ಅದರಲ್ಲಿ 320 ಕ್ಯಾಲರೀಸ್, 380, 430, 350, 350. ಅಂದರೆ 350 ಕ್ಯಾಲರೀಸ್, 350 ಗ್ರಾಮ್ಸ್. ಈ ಡಯಟ್ ಮಾಡ್ತಾರಲ್ಲ, ಈ ಡಯಟ್ ಮಾಡೋರೆಲ್ಲ ಇಷ್ಟೇ ಗ್ರಾಮ್ಸ್ ತಿನ್ನಬೇಕು ಅಂತ ಇರುತ್ತಲ್ಲ, ಸೊ ಅಂಥವ್ರಿಗೆ ಮೆನು ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್, ದಿಸ್ ದ ಮೆನು. ಓಕೆ ಗೈಸ್, ಇಲ್ಲಿ ಇಡ್ಲಿ ಇದೆ. ಒಂದು ನಿಮಿಷ ಕೊಡಿ. ಇಲ್ಲಿ ಇಡ್ಲಿ 350 ಕ್ಯಾಲರೀಸ್, 350 ಗ್ರಾಮ್ಸ್, 245. ಈಗ ಇಡ್ಲಿಗೆ 245 ಅನ್ನೋದು ನನಗೇನು ಜಾಸ್ತಿ ಅನಿಸ್ಲಿಲ್ಲ ಗೈಸ್. ಯಾಕೆಂದರೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರಬೇಕಾದ್ರೆ ಇಡ್ಲಿ ಕಾಸ್ಟ್ ನಿಮಗೆ ಫಾರ್ ಎಕ್ಸಾಂಪಲ್ 4 ಇಡ್ಲೀಸ್ ಅಂದರೆ 1 ಪ್ಲೇಟ್ ಅಂತ ಅಂದ್ಕೊಳ್ಳಿ. ಅದಕ್ಕೆ 75 ರೂಪೀಸ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ಏನಾದರೂ ಉಪ್ಮಾ ಅಥವಾ ಬೇರೆ ಏನಾದರೂ ತೊಗೊಂಡ್ರೆ ಅಗೇನ್ ಅದು 70, ಸೊ 140. ಸೊ ಆ ರೇಂಜಲ್ಲಿ ಇಲ್ಲಿ ಇಡ್ಲಿ
ಸಾಂಬಾರ್ ಚಟ್ನಿ ಪುಡಿ ಆ್ಯಂಡ್ ಗೀ ಇಲ್ಲ ಜಾಸ್ತಿನೇ ಇದೆ ಗೈಸ್ ಕರೆಕ್ಟ್ ಅಂದರೆ 3 ಟೈಮ್ಸ್ ಇದೆ 3ನಾ ಹಾಂ ಆಲ್ಮೋಸ್ಟ್ 3 ಟೈಮ್ಸ್ ಇದೆ ಸೊ ಎಸ್ ಸ್ವಾಮಿ ಅವ್ರು ನಗ್ತಿದ್ದಾರೆ ಸಡನ್ನಾಗಿ ಆರ್ಡ್ರ್ ಮಾಡಿಬಿಟ್ರಿ ಅಂತ ಏನೂ ಮಾಡೋಕ್ಕಾಗಲ್ಲ ಗೈಸ್ ವ್ಲಾಗಲ್ಲಿ ಅವ್ರು ಬಂದು ಕೇಳಿದಾಗ ಆರ್ಡ್ರ್ ಮಾಡಬೇಕಾಯ್ತು ಇಟ್ಸ್ ಓಕೆ ಬಿಲ್ ತೋರಿಸ್ತೀನಿ ನಿಮಗೆ ಅಷ್ಟೇ ಮತ್ತೆ ಸಿಗೋಣ ಸಿಯೋ ಈಗ ಸೌಮ್ಯ ಒಂದು ಕ್ವೆಶನ್ ಕೇಳಿದ್ದಾಳೆ ಅದು ನಿಮಗೂ ಗೊತ್ತಾಗಬೇಕು ಅಂತ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಓವರ್ ಟು ಸೌಮ್ಯ ಈಗ ಅಲ್ಲ ಇಲ್ಲೆಲ್ಲ ಚಾಕು ಎಲ್ಲ ಇಟ್ಟಿದ್ದಾರಲ್ಲ ಇಲ್ಲಿ ನಾನ್ ವೆಜ್ ಎಲ್ಲ ಸಿಗುತ್ತಾ ಅಂತ ಕೇಳ್ತಾ ಇದ್ದೆ 5 ಸ್ಟಾರ್ ಹೋಟೆಲ್ ಅಂದಮೇಲೆ ನಾನ್ ವೆಜ್ ಸಿಗುತ್ತೆ ಸೌಮ್ಯ ಅವರೇ ಬಟ್ ಅದಕ್ಕೆ ನಾನು ಇಲ್ಲೇನು ತಿನ್ನೋದಿಲ್ಲ ಓಕೆ ಕಾಫಿನೂ ಕುಡಿಯಲ್ವಾ ಕಾಫಿನೇ ಸ್ವಲ್ಪ ಚಾಕು ಅಲ್ಲಾಡ್ಸಿರೋ ದಯವಿಟ್ಟು ತೆಗೆದುಕೊಳ್ಳಿ ಪ್ಲೀಸ್ ಹಾಂ ಓಕೆ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ಅದೇ ಸ್ವಲ್ಪ ಭಯ ಆಗುತ್ತೆ ಏನು ಮಾಡ್ತೀರಾ ಹಾಂ ಹೇಳಿ ಅಷ್ಟೊಂದು ಶಾರ್ಪ್ ಇಲ್ಲ ಇದು ಮನೇಲಿ ಚೆನ್ನಾಗಿದೆ ಇನ್ನು ಮನೇಲಿ 24 ಅವರ್ಸ್ ಇರುತ್ತಲ್ಲ ಓ ಆ ಥರನಾ ಹಾಂ ಆ ಥರನೇ ನೋಡಿದ್ದು ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸೊ ಈಗ ಕಾಫಿ ಕುಡಿಬೋದು ದಟ್ ಈಸ್ ವೆಜ್ ವೆಜ್ಜೇ ಗೊತ್ತು ಗೈಸ್ ಆ್ಯಕ್ಚುಲಿ ಸೌಮ್ಯ ವೆಜಿಟೇರಿಯನ್ ಸೌಮ್ಯ ನಾನ್ ವೆಜ್ ತಿನ್ನಲ್ಲ ನಾನು ಪ್ಯೂರ್ ನಾನ್ ವೆಜಿಟೇರಿಯನ್ ಗೈಸ್ ಕಾಫಿ ಬಂದಿದೆ ಸೌಮ್ಯ ಅವ್ರು ಜಸ್ಟ್ ಶುಗರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ನನಗೆ ಇಲ್ಲಿ ಫ್ಲಾಸ್ಕಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ನಮಗೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಬಿಸ್ಕೆಟ್ಸ್ ಕೊಟ್ಟಿದ್ದಾರೆ ಕಾಫಿ ಜೊತೆಗೆ ಆ್ಯಂಡ್ ಎಂಟಿ ಕಪ್ ಇದೆ ಸೊ ನಾವೇ ಹಾಕ್ಕೋಬೇಕು ಹಾಕೋಣ ಇಲ್ಲ ನೋ ಐಲ್ ಸೌ ಸ್ವಾಮಿ ಅವ್ರು ಕೆಮ್ತಿದ್ದಾರೆ ಯಾಕೋ ಗೊತ್ತಿಲ್ಲ ವಾವ್ ಸ್ಮೆಲ್ ತುಂಬ ಚೆನ್ನಾಗಿದೆ ನೈಸ್ ಸೊ ಈಗ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಏನಿದೆ ಯಾಕೆ ಇಷ್ಟೇ ಕೊಟ್ಟಿದ್ದೀರಾ ಸಾಕು ಸಾಕು ಅಷ್ಟೇ ಅನ್ಸುತ್ತೆ ಜಾಸ್ತಿ ಆಗೋದು ಇಷ್ಟೇನಾ ಓಕೆ ಸೌಮ್ಯ ಹೇಗಿದೆ ಕಾಫಿ ಏನು ಹಂಗೆ ತೋರಿಸ್ತಾ ಇದ್ದಾರೆ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ ಕಾಫಿ ಸೊ ನಿಮ್ಮನ್ನು ಒಂದ್ಸರಿ ಕೇಳೋಣ ನಿಮ್ಮ ಫೀಡ್ಬ್ಯಾಕ್ ಅಂತ ಕಾಫಿ ಜಾಸ್ತಿ ಕೊಟ್ಟಿದ್ದಾರೆ ಜಾಸ್ತಿ ಕೊಟ್ಟಿದ್ದಾರಾ ಓಕೆ ಬಟ್ ಏನೇ ಹೇಳು ನಮ್ಮ ಮನೆಗೆ 10 ರೂಪಾಯಿ ಕೊಡ್ತಾರಲ್ಲ ಒಂದು ಕಪ್ ಅದರಷ್ಟು ಟೇಸ್ಟ್ ಬರಲ್ಲ ಎಷ್ಟೇ ಇದು ರೆಸ್ಟೋರೆಂಟ್ ಅದರಷ್ಟು ಟೇಸ್ಟ್ ಇದು ಬರೋದಿಲ್ಲ ಅಷ್ಟೇ ಸುಮ್ಮನೆ ಇದೆಲ್ಲ ಒಂಥರ ಕ್ವಾಲಿಟಿ ಲೈಫ್ ಅಂತಾರೆ ನೋಡು ಆ ಥರ ಕ್ವಾಲಿಟಿ ಲೈಫ್ ಎಂಜಾಯ್ ಮಾಡಿ ಬಟ್ ಅದಷ್ಟು ಇದು ಟೇಸ್ಟ್ ಇಲ್ಲ ಒಂದು ಕೆಲಸ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಲ್ಲೇ ಎಂಜಾಯ್ ಮಾಡಿ ಹಾಂ ಅಲ್ಲಿಗೆ ಹೋಗೋಣ ನಾವು ಪಕ್ಕ ಲೋಕಲ್ ಅಷ್ಟೇ ಬಿಸ್ಕೆಟ್ ತುಂಬ ಚೆನ್ನಾಗಿದೆ ಅಯ್ಯೋ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಚೆನ್ನಾಗಿಲ್ವಂತೆ ಬಿಸ್ಕೆಟ್ ಎಲ್ಲಿದ್ರೂ ಚೆನ್ನಾಗಿರುತ್ತೆ ಡೆಸರ್ಟ್ ಬಂದಿದ್ದ ತಕ್ಷಣ ಅದು ಬಟರ್ ಸ್ವಲ್ಪ ಹಾಕಿ ಟೇಸ್ಟ್ ಮಾಡಿ ಕೊಡಲ್ಲ ಇವರು ಕುಕ್ಕ ಹೋಗ್ತಾರೆ ಗೈಸ್ ಓಕೆ ಕುಕ್ಕ ಹಾಂ ಮೀನ್ಸ್ ಕುಕ್ ಓ ಆ ಕುಕ್ ಹಾಂ ನೀವೇನು ಅನ್ಕೊಂಡ್ರಿ ತೆಲುಗಲ್ಲಿ ಏನಾದರೂ ಅನ್ಕೊಂಡ್ರ ಕುಕ್ಕ ಅಂತ ಎಸ್ ಎಸ್ ಗೈಸ್ ಬಿಲ್ ನೋಡಿಬಿಟ್ಟು ಸೌಮ್ಯ ಅವರು ಫೈಂಟ್ ಆಗಿದ್ದಾರೆ ಅದು 2 ಬಿಲ್ ಕೊಟ್ಟಿದ್ದಾರಂತೆ ನೋಡ್ತಾ ಇದ್ದಾರೆ ಓಕೆ